ಹಾಯ್ ಹಲೋ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಿಲ್ಲದ ಮದುವೆ ಭಾಗ 25. ದಾಮಿನಿಯ ಮಾತಿನಂತೆ ಕಲ್ಪನೆ ಮಾಡುತ್ತಾ ಹೋದ ಗಂಗಾಧರನಿಗೆ ಇಷ್ಟು ಸಿಂಪಲ್ಲಾಗಿಯೂ ರೆಸಾರ್ಟ್ ಕಟ್ಟಬಹುದು ಎನ್ನುವ ಹುಮ್ಮಸ್ಸಿನ ಜೊತೆ ಅಲ್ಲಿ ನಡೆಯುವ ಮದುವೆಯ ಬಗ್ಗೆ ಐಡಿಯಾ ಕೊಟ್ಟಿದ್ದಕ್ಕೆ ಇನ್ನಷ್ಟು ಖುಷಿಯಾಗಿ ಇಷ್ಟು ದಿನ ತನ್ನ ಕನಸು ಕನಸಾಗಿಯೇ ಉಳಿಯುತ್ತದೆ ಎನ್ನುವ ನೋವಲ್ಲಿದ್ದವನಿಗೆ ಅವಳ ಮಾತು ಹೊಸ ಆಶಾಕಿರಣದಂತೆ ಕಂಡಿತು. ಇಷ್ಟು ದಿನದ ತನ್ನೆಲ್ಲ ನೋವನ್ನು ಕ್ಷಣದಲ್ಲಿ ಕಡಿಮೆ ಮಾಡಿದವಳನ್ನು ಖುಷಿಯಲ್ಲಿ ಆಲಂಗಿಸಿದರೆ ದಾಮಿನಿ ಅವನ ಹಠಾತ್ ಕ್ರಿಯೆಗೆ ಗರಬಡಿದಂತೆ ನಿಂತಿದ್ದಳು. ಅವಳಿಂದ ದೂರ ಸರಿದು ಕೈ ಹಿಡಿದವನು, ನಿಮಗೆ ಅದು ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ತಿಳಿಯುತ್ತಿಲ್ಲ. ಹೀಗೆಲ್ಲ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ನೀವು ಹೇಳಿದ ಬದಲಾವಣೆಯನ್ನು ಮಾಡಿ ಇಂಜಿನಿಯರ್ ಬಳಿ ಮಾತನಾಡುತ್ತೇನೆ ಎನ್ನುತ್ತಿದ್ದರೆ ತನ್ನನ್ನೇ ಪಿಳಿ ಪಿಳಿ ಕಣ್ಣುಗಳಿಂದ ನೋಡುತ್ತಿದ್ದ ಹುಡುಗಿ ಅದೇಕೋ ಅವನಿಗೆ ಬಹು ಅಂದವಾಗಿ ಕಾಣುತ್ತಿದ್ದಳು. ತಕ್ಷಣ ತಾನು ಅವಳನ್ನು ತಬ್ಬಿದ ಹಾಗೂ ಹಿಡಿದಿರುವ ಅವಳ ಕೈಯನ್ನು ನೋಡಿದವನಿಗೆ ಕೈ ಬಿಡುವ ಮನಸ್ಸಾಗಲಿಲ್ಲ. ನಿಧಾನವಾಗಿ ಕೈಯನ್ನು ಅದುಮಿ ಅವಳ ಆರಾಧನಾ ನೋಟಕ್ಕೆ ತನ್ನ ನೋಟ ಬೆರೆಸಿ, ನೀವು ಹೇಳಿದ ಈ ಎಲ್ಲ ಬದಲಾವಣೆಯನ್ನು ಸ್ಕೆಚ್ ಮಾಡಿಕೊಡುತ್ತೀರಾ? ಇಲ್ಲ, ನಾನೇ ಸ್ಕೆಚ್ ಮಾಡುತ್ತೇನೆ, ನನಗೆ ಸಹಾಯ ಮಾಡುತ್ತೀರಾ ಎಂದವನ ಮಾತಿಗೆ ಆಯಿತೆಂದು ತಲೆಯಾಡಿಸಿದಾಗ ಅವಳ ಕೈ ಬಿಟ್ಟನು. ಅವನ ಸನಿಹದಲ್ಲಿ ಮೈ ಮರೆತವಳಿಗೆ ಒಮ್ಮೆಲೆ ಹಿಂದೆ ಅವನ ಕನಸಿನ ಬಗ್ಗೆ ಆಡಿದ ಮಾತುಗಳನ್ನೆಲ್ಲ ನೆನಪಾಗಿ ವಾಸ್ತವದ ಅರಿವಾಗಿತ್ತು. ಕ್ಷಣದಲ್ಲಿ ಅಲ್ಲಿಂದ ಹೊರಟ ಇಬ್ಬರು ಇನ್ನೇನು ಹೋಟೆಲ್ ತಲುಪಬೇಕು ಎನ್ನುವಾಗ ಅವರ ಕಾರನ್ನು ಓವರ್ಟೇಕ್ ಮಾಡಿಕೊಂಡು ಬಂದ ಜೀಪ್ ಒಂದು ಅವರ ಕಾರಿಗೆ ಅಡ್ಡವಾಗಿ ನಿಂತಿತ್ತು. ಗಾಬರಿಯಲ್ಲಿ ಗಂಗಾಧರ್ ಒಮ್ಮೆಲೆ ಬ್ರೇಕ್ ಹಾಕಿದರೆ ತನ್ನದೇ ಯೋಚನೆಗಳಲ್ಲಿ ಕಳೆದು ಹೋಗಿದ್ದ ದಾಮಿನಿ ಮುಂದೆ ಮುಗ್ಗರಿಸಿ ಸರಿಯಾಗಿ ಕುಳಿತು ಎದುರು ನೋಡಿದಳು. ಜೀಪಿನಿಂದ ಇಳಿದ ಅಣ್ಣನನ್ನು ನೋಡಿ ತಾನು ಕಾರಿನಿಂದ ಇಳಿದು, ಅಣ್ಣ, ನಿನಗೇನು ತಲೆ ಕೆಟ್ಟಿದೆಯಾ? ಈಗ್ಯಾಕೆ ಕಾರಿಗೆ ಅಡ್ಡವಾಗಿ ಜೀಪ್ ನಿಲ್ಲಿಸಿದ್ದೀಯಾ ಎಂದವಳ ಕೆನ್ನೆ ಮೇಲೆ ಬೀಸಿ ಬಾರಿಸಿದ ದಿನೇಶನನ್ನು ನೋಡಿ ಗಂಗಾಧರ್ ಅವರ ಬಳಿ ಬಂದರೆ, ಈ ವೇಸ್ಟ್ ಬಾಡಿ ಜೊತೆ ಊರೂರು ಸುತ್ತೋದು ಅಲ್ದೆ ನನಗೆ ಎದುರು ಮಾತಾಡ್ತೀಯಾ ಎಂದವರಲ್ಲಿ, ಪ್ಲೀಸ್ ಸರ್, ಅವರಿಗೆ ಹೊಡಿಬೇಡಿ. ನೀವು ಹೇಳಿದ ಹಾಗೆ ನಾವು ಊರೂರು ಸುತ್ತುತ್ತಿಲ್ಲ. ನನ್ನದೇ ರೆಸಾರ್ಟ್ ಶುರು ಮಾಡಲು ಕೊಂಡ ಜಮೀನನ್ನು ಇವರಿಗೆ ತೋರಿಸಲು ದಿನಕರ್ ಸರ್ ಒಪ್ಪಿಗೆ ಪಡೆದೇ ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ನಾನು. ಪ್ಲೀಸ್ ಸರ್, ನೀವು ಏನೇನೋ ಕಲ್ಪಿಸಿಕೊಂಡು ಅವರ ಮೇಲೆ ಕೈ ಮಾಡಬೇಡಿ ಎಂದು ತಮ್ಮಿಬ್ಬರ ನಡುವೆ ಅದ್ಯಾವುದೂ ಬಂಧವಿಲ್ಲದಿದ್ದರೂ ತನ್ನ ಕಷ್ಟಕಾಲದಲ್ಲಿ ಒಬ್ಬಳು ಗೆಳತಿಯಾಗಿ ಸಹಾಯ ಮಾಡಿದವಳ ಮೇಲೆ ಗಂಗಾಧರರಿಗೆ ಕ್ಷಣಗಳ ಹಿಂದೆ ಒಲವು ಮೂಡಿತ್ತೇನೋ. ಆದರೆ ಕಣ್ಣೆದುರು ತನ್ನಿಂದಾಗಿ ಏಟು ತಿಂದವಳನ್ನು ನೋಡಿದವರ ಆ ಒಲವು ಕ್ಷಣದಲ್ಲೇ ಕಮರಿ ಹೋಗಿತ್ತು. ತನ್ನಣ್ಣನ ಎದುರು ಕೈಮುಗಿದು ಕೇಳಿಕೊಂಡವನನ್ನು ನೋಡಿ ದಾಮಿನಿಯ ಕಂಗಳು ತುಂಬಿದ್ದವು. ಇನ್ನೊಮ್ಮೆ ನೀನು ನನ್ನ ತಂಗಿಯ ಹಿಂದೆ ಮುಂದೆ ಕಾಣಿಸಬೇಕು ಆಗಿದೆ ನಿನಗೆ ಎಂದು ಕೈ ಬೆರಳು ತೋರಿಸಿ ವಾರ್ನಿಂಗ್ ಮಾಡಿದರೆ ಅವನ ಹಿಡಿತದಿಂದ ದೂರ ಸರಿದ ದಾಮಿನಿ ಕೋಪದಲ್ಲಿ, ಇನ್ನೊಂದು ಸಲ ಗಂಗಾಧರನ ವಿಷಯದಲ್ಲಿ ನೀನು ತಲೆ ಹಾಕಿದರೆ ಈ ತಂಗಿ ಸಾವಿಗೆ ನೀನೇ ಕಾರಣ ಆಗ್ತೀಯ ಅಣ್ಣ ಎಂದು ಹೇಳಿದರೆ ಇಬ್ಬರು ದಾಮಿನಿ ಎಂದು ಜೋರಾಗಿ ಅರಚಿದರು. ಮಾತನಾಡಬೇಡಿ ನೀವಿಬ್ರು. ನಾನೀಗ ಗಂಗಾಧರ್ ಜೊತೆ ಅವನ ಆಫೀಸಿಗೆ ಹೋಗಬೇಕು. ಒಬ್ಬಳು ಗೆಳತಿಯಾಗಿ ಅವನಿಗೆ ಸಹಾಯ ಮಾಡಬೇಕು ಅಂತಿದ್ದೀನಿ. ನಿನಗೆ ತಂಗಿಯ ಮೇಲೆ ನಂಬಿಕೆ ಇಲ್ವಾ? ಇಲ್ಲ ಅಂದರೆ ನನ್ನ ಜೊತೆಗೆ ಬರಬಹುದು ಎಂದು ಗಂಗಾಧರ್ ಗಾಡಿ ತೆಗೀರಿ ಅಂತ ಅವನ ಕಾರೇರಿದರೆ ಗಂಗಾಧರ್ ದಿನೇಶ್ ಕಡೆಗೊಮ್ಮೆ ನೋಡಿ ಕಾರಿನತ್ತ ನಡೆದನು. ತುಂಬ ದೂರ ಸಾಗಿದ ಬಳಿಕ ಹಿಂದೆ ತಿರುಗಿ ನೋಡಿದ ದಾಮಿನಿ ಅಣ್ಣನ ಜೀಪ್ ಇಲ್ಲದಿರುವುದನ್ನು ಗಮನಿಸಿ ಗಂಗಾಧರನತ್ತ ನೋಡಿದರೆ ಕ್ಷಣಗಳ ಹಿಂದೆ ತುಂಬ ಖುಷಿಯಲ್ಲಿದ್ದ ಮುಖ ಈಗ ಕಳೆಗುಂದಿದ ಹಾಗಿತ್ತು. ಐ ಆಮ್ ಸಾರಿ ಗಂಗು. ಅಣ್ಣ ಸ್ವಲ್ಪ ಹಠಮಾರಿ. ಅವನು ಹೇಳಿದ್ದೇ ನಡೀಬೇಕು. ನೀವೇನು ಗಾಬರಿಯಾಗಬೇಡಿ. ನಿಮ್ಮ ಕನಸಿಗೆ ಅವನಿಂದ ಯಾವ ತೊಂದರೆಯೂ ಆಗೋಲ್ಲ ಎಂದವರ ಮಾತಿಗೆ ಗಂಗಾಧರ್ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ. ಬಹುಶಃ ಅಣ್ಣನ ಮಾತಿನಿಂದ
ನೊಂದುಕೊಂಡಿರಬೇಕೆಂದು ದಾಮಿನಿ ಕೂಡ ಮೌನ ತಾಳಿದಳು. ಹೋಟೆಲ್ ತಲುಪಿ ಆಫೀಸ್ ಒಳಗಡೆ ಹೋದ ಕೂಡಲೇ ಡೋರ್ ಲಾಕ್ ಮಾಡಿದ ಗಂಗಾಧರ್ ಆಗಲೇ ಸ್ಕೆಚ್ ಇದ್ದ ಹಾಳೆಯನ್ನು ಬಿಡಿಸುತ್ತಿರುವ ದಾಮಿನಿಯನ್ನು ತದೇಕಚಿತ್ತವಾಗಿ ನೋಡುತ್ತಾ ನಿಮಿಷಗಳ ಬಳಿಕ ಅದನ್ನು ಅವಳ ಕೈಯಿಂದ ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಟವನು ಅವಳ 2 ಕೈಗಳನ್ನು ಹಿಡಿದಾಗ ಒಮ್ಮೆ ಅವಳಿಗೆ ಗಾಬರಿಯಾದರೂ ಸಾವರಿಸಿಕೊಂಡು, ಗಂಗು, ಆಗಲೇ ಹೇಳಿದ್ದೆನಲ್ಲ, ಅಣ್ಣನಿಂದ ನಿಮ್ಮ ಕನಸಿಗೆ ಯಾವ ಪ್ರಾಬ್ಲಮ್ ಆಗೋಲ್ಲ. ಹಾಗೆಯೇ ಈಗ ನಿಮ್ಮ ತಪ್ಪಿಲ್ಲದೆ ಇದ್ದರೂ ಕ್ಷಮೆ ಎಲ್ಲ ಕೇಳೋ ಹಾಗಿದ್ರೆ ಪ್ಲೀಸ್ ಅದೆಲ್ಲ ಬಿಟ್ಟು ಈಗ ರೆಸಾರ್ಟ್ ಸ್ಕೆಚಲ್ಲಿ ಚೇಂಜಸ್ ಮಾಡೋಣವಾ ಎಂದವಳ ಕಣ್ಣಲ್ಲಿ ಕಣ್ಣಿಟ್ಟು, ವಿಲ್ ಯು ಮ್ಯಾರಿ ಮೀ ದಾಮಿನಿ, ನನ್ನನ್ನು ಮದುವೆ ಆಗ್ತೀಯಾ ಎನ್ನುವ ಮಾತುಗಳನ್ನು ಗಂಗಾಧರನಿಂದ ಅವಳು ಯಾವತ್ತೂ ನಿರೀಕ್ಷಿಸದೇ ಇದ್ದ ಕಾರಣ ಕ್ಷಣದಲ್ಲಿ ಅವಳ ಕಂಗಳು ತುಂಬಿ ಕಣ್ಣೀರು ಜಾರಿತ್ತು. ಆ ಕಣ್ಣೀರನ್ನು ಒರೆಸಿ ಅವಳ ಮುಖವನ್ನು ಬೊಗಸೆಯಡಿಯಲ್ಲಿ ಹಿಡಿದವನು, ನನ್ನ ಕನಸನ್ನು ಬೆನ್ನಟ್ಟುವ ಭರದಲ್ಲಿ ನನ್ನ ಪಾಲಿಗೆ ಒಲಿದು ಬಂದಿದ್ದ ಅನರ್ತ್ಯ ರತ್ನವೊಂದನ್ನು ಕಳೆದುಕೊಳ್ಳುವುದರಲ್ಲಿದ್ದೆ. ಅದೆಷ್ಟು ಮುಟ್ಟಾಳ ನಾನು. ನಿನ್ನಣ್ಣ ಹೇಳಿದ ಹಾಗೆ ನಿಜಕ್ಕೂ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದ ವೇಸ್ಟ್ ಬಾಡಿ ನಾನು ಎಂದು ಅವಳಿಂದ ದೂರ ಸರಿದು, ಹೌದು, ದಿನ ಬೆಳಗಾದರೆ ಏರುಪೇರಾಗುವ ಈ ಉದ್ಯಮದಲ್ಲಿ ನಾನು ಅದೆಷ್ಟು ಬಾರಿ ನೆಲ ಕಚ್ಚಿದೆನೋ ಗೊತ್ತಿಲ್ಲ. ಆದರೆ ಏನಾದರೂ ಸಾಧಿಸಬೇಕು ಎನ್ನುವ ನನ್ನಲ್ಲಿದ್ದ ಹಠ ಮತ್ತಷ್ಟು ಎದ್ದು ನಿಂತು ಹೋರಾಡುವಂತೆ ಮಾಡಿತು. ಮೊದಲ ಬಾರಿ ಅಪ್ಪನ ಜೊತೆ ಶಿವಮೊಗ್ಗದ ಹೋಟೆಲ್ ಗಲ್ಲದಲ್ಲಿ ಕುಳಿತು ಹಣ ಪಡೆದಾಗ ಅದೇನೋ ಖುಷಿ. ಆ ಖುಷಿಯೇ ಹೋಟೆಲ್ ಉದ್ಯಮದ ಬಗ್ಗೆ ಇನ್ನಷ್ಟು ತಿಳಿಯುವಂತೆ ಮಾಡಿ ಬರೀ ಊಟ ತಿಂಡಿಗೆ ಸೀಮಿತವಾಗಿದ್ದ ಹೋಟೆಲಲ್ಲಿ ಲ್ಯಾಂಡಿಂಗ್ ವ್ಯವಸ್ಥೆ ಶುರು ಮಾಡಿದೆ. ಮೊದಲ 1-2 ತಿಂಗಳು ಆದ ಲಾಸಿನಿಂದ ಅಲ್ಲಿನ ಕೆಲಸದವರಿಗೆ ಸಂಬಳ ಕೊಡಲು ಕಷ್ಟವಾಗಿತ್ತು. ಅಪ್ಪ ಇದೆಲ್ಲ ಬೇಡ ಮಗನೇ ಎಂದಿದ್ದರು. ಆದರೂ ನನ್ನಲ್ಲಿದ್ದ ಹಠ ಇಟ್ಟ ಹೆಜ್ಜೆಯನ್ನು ಹಿಂದಿಡಲು ಬಿಡಲಿಲ್ಲ. ಮುಂದಿನ 2 ತಿಂಗಳು ಇದೇ ಪುನರಾವರ್ತನೆಯಾದಾಗ ಹೋಟೆಲ್ ಬಿಸಿನೆಸ್ ನನಗೂ ಆಗಿ ಬರೋಲ್ಲವೆಂದು ಅಪ್ಪನ ಮಾತಿನಂತೆ ಹೋಟೆಲ್ ಮುಚ್ಚುವುದರ ಬಗ್ಗೆ ಯೋಚಿಸಿದ ದಿನವೇ ಆ ರಾತ್ರಿ ನಮ್ಮ ಹೋಟೆಲ್ ಎದುರು ಯಾವುದೋ ಟೂರಿಸ್ಟ್ ಬಸ್ ಪಂಚರ್ ಆಗಿ ಬಸ್ಸಲ್ಲಿದ್ದವರಿಗೆ ಉಳಿಯಲು ರೂಮ್ ಬುಕ್ ಮಾಡಿದರು. 4 ತಿಂಗಳು ಖಾಲಿಯಾಗಿಯೇ ಇದ್ದ ರೂಮುಗಳೆಲ್ಲ ಅಂದು ತುಂಬಿದ್ದವು. ನಮ್ಮ ಸರ್ವಿಸ್ ಜೊತೆ ಊಟ ತಿಂಡಿ ಎಲ್ಲವೂ ಅವರಿಗೆ ಇಷ್ಟವಾಗಿ ಹೊಗಳಿ ಹೋಗಿದ್ದರು. ನಂತರದ ದಿನಗಳಲ್ಲಿ ಅದೇನಾಯ್ತು ಗೊತ್ತಿಲ್ಲ. 1-2 ರೂಮ್ ಬಿಟ್ಟರೆ ಉಳಿದೆಲ್ಲ ರೂಮ್ ಬುಕ್ ಆಗುತ್ತಿದ್ದವು. ಮುಂದೆ ಜಾನಕಿ ಪ್ಯಾಲೇಸ್ ಜೊತೆ ನನ್ನ ಹೆಸರನ್ನು ಈ ಉದ್ಯಮದವರು ಗುರುತಿಸತೊಡಗಿದರು. ನಿಮ್ಮಪ್ಪನದ್ದು ಕೂಡ ಆಗಲೇ ಪರಿಚಯವಾಗಿದ್ದು. ಮುಂದಿನ ಕತೆ ನಿಮಗೂ ಗೊತ್ತಿದೆ. ಕೇವಲ ಬಿಸಿನೆಸ್ ಎಂದು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟು ಅಪ್ಪ ಅಮ್ಮ ಮದುವೆಯಾಗು ಎಂದರೆ ರೆಸಾರ್ಟ್ ಕಾರಣ ಕೊಟ್ಟು ಬಾಯಿ ಮುಚ್ಚಿಸುತ್ತಿದ್ದೆ. ಹಾಗಾಗಿ ತಮ್ಮ ಪ್ರತಾಪ್ ಅವನು ಪ್ರೀತಿಸಿದ ಹುಡುಗಿಯ ಜೊತೆ ಕಳೆದ ವರ್ಷ ಮದುವೆಯಾದ. ಅವನ ಮದುವೆಯಲ್ಲಿ ಎಲ್ಲ ನನಗೆ ಬೈಯುವವರೇ. ಅವರ ಮಾತಿಗೆ ಕಿವಿಗೊಡದೆ ಇರುವಷ್ಟು ರೆಸಾರ್ಟ್ ಕನಸು ನನ್ನನ್ನು ಆವರಿಸಿತ್ತು. ಆದರೆ ತಿಂಗಳುಗಳ ಹಿಂದೆ ನೀವು ನನ್ನನ್ನು ಪ್ರೀತಿಸುತ್ತಿರುವುದಾಗಿ ನಿಮ್ಮಪ್ಪನ ಬಳಿ ಹೇಳುವಾಗ ಆ ಕ್ಷಣ ಕಸಿವಿಸಿಯಾದರೂ ನನ್ನನ್ನೂ ಪ್ರೀತಿಸುವ ಹುಡುಗಿ ಇದ್ದಾಳಾ ಎಂದು ತಿಳಿದು ಖುಷಿಯಾಗುವುದರ ಜೊತೆ ನಿಮ್ಮಣ್ಣನ ಭಯವೂ ಇತ್ತು. ಇತ್ತೀಚೆಗಿನ ನಿಮ್ಮ ಒಡನಾಟ, ರೆಸಾರ್ಟ್ ಬಗ್ಗೆ ತಲೆಕೆಡಿಸಿಕೊಂಡವನನ್ನು ಒಬ್ಬಳು ಗೆಳತಿಯಾಗಿ ನೀವು ಬೆಂಬಲಿಸಿದ ರೀತಿಯೆಲ್ಲ ನೋಡಿದರೆ ನಿಮ್ಮ ಈ ಬೆಂಬಲ, ಒಡನಾಟವೆಲ್ಲ ಜೀವನ ಪರ್ಯಂತ ನನಗೆ ಬೇಕೆನಿಸುತ್ತಾ ಇದೆ ದಾಮಿನಿ. ಈಗೀಗ ನೀವು ನನ್ನ ಜೊತೆ ಸ್ವಲ್ಪ ಹೊತ್ತು ಇದ್ದು ಹೋಗುವಾಗ, ಛೇ, ಇಷ್ಟು ಬೇಗ ಹೊರಟರಾ, ಇನ್ನೂ ಸ್ವಲ್ಪ ಹೊತ್ತು ಇರಬೇಕಿತ್ತು ಅನ್ನಿಸುತ್ತದೆ. ಒಟ್ಟಾರೆ ನಿಮ್ಮ ಜೊತೆ ನನಗೆ ಬೇಕು. ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದರೂ ಪದೇ ಪದೇ ಇಲ್ಲವೆಂದು ಎಲ್ಲರನ್ನೂ ನಂಬಿಸುತ್ತಾ ನಿಮಗೆ ನೀವೇ ಮೋಸ ಮಾಡಿಕೊಳ್ಳುವುದು ಇಂದಿಗೆ ನಿಲ್ಲಿಸಿಬಿಡಿ. ಇದೆಲ್ಲವನ್ನು ವಾರಗಳ ಹಿಂದೆಯೇ ನಿಮ್ಮಲ್ಲಿ ಹೇಳಬೇಕೆಂದಿದ್ದೆ.
ಆದರೆ ಇಂದಿನ ನಿಮ್ಮ ಅಣ್ಣನ ವರ್ತನೆ ನೋಡಿ ಇನ್ನೂ ತಡ ಮಾಡಿದರೆ ಎಲ್ಲಿ ನಿಮ್ಮನ್ನು ಕಳೆದುಕೊಳ್ಳುತ್ತೇನೋ ಎನ್ನುವ ಭಯ ಶುರುವಾಗಿ ಬರುವಾಗ ಮದುವೆ ಆಗುವುದಾದರೆ ನಿಮ್ಮನ್ನೇ ಎನ್ನುವ ನಿರ್ಧಾರ ಮಾಡಿದ್ದು ಎಂದು ನಸುನಕ್ಕು ಹೇಳಿದರೆ ದಾಮಿನಿ ಕಂಗಳು ಖುಷಿಯಿಂದ ತುಂಬಿದವು. ಪಕ್ಕದಲ್ಲೇ ಇದ್ದ ಗಂಗಾಧರ್ ತೋಳಿಗೆ ತಲೆಯಾನಿಸಿ ಬಿಕ್ಕಿದಳು. ಅವಳ ಕಣ್ಣೀರೊರೆಸಿ ಸಂತೈಸಿದ ಗಂಗಾಧರ್ ಕೈಗಳನ್ನು ಹಿಡಿದು, ನಿಮ್ಮ ಮೇಲೆ ನನಗಿರುವ ಪ್ರೀತಿ ಯಾವತ್ತೂ ಕಡಿಮೆಯಾಗಿಲ್ಲ ಗಂಗು. ನಿಮ್ಮ ಕನಸಿನ ಜೊತೆ ಆ ದಿನ ನಿಮ್ಮ ಮಾತುಗಳನ್ನು ಕೇಳಿ ಈ ಪ್ರೀತಿ ನನ್ನಲ್ಲೇ ಇರಲಿ. ಸದ್ಯಕ್ಕೆ ರೆಸಾರ್ಟ್ ಬಗ್ಗೆ ತಲೆ ಕೆಡಿಸಿಕೊಂಡಿರುವ ನಿಮಗೆ ಒಳ್ಳೆಯ ಗೆಳತಿಯಾಗಿ ಸಹಾಯ ಮಾಡುವುದರ ಜೊತೆ ನಿಮ್ಮ ಕನಸಿನ ರೆಸಾರ್ಟ್ ಸ್ಕೆಚ್ ನೋಡಿದ ಮೇಲೆ ಯಾಕೋ ಇದರ ನಿರ್ಮಾಣದಲ್ಲಿ ನನ್ನದೂ ಸ್ವಲ್ಪ ಅಳಿಲು ಸೇವೆ ಇರಲಿ ಎನ್ನುವ ಆಸೆಯಿಂದಲೇ ನಿಮ್ಮ ಬಳಿ ಬಂದದ್ದು. ಆದರೆ ನೀವು ಕೂಡ ನನ್ನನ್ನು ಪ್ರೀತಿಸುತ್ತೀರಾ ಎನ್ನುವುದನ್ನು ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ಪುನಃ ಕಣ್ಣೀರು ಹಾಕಿದವಳನ್ನು ಲಘುವಾಗಿ ಬಳಸಿದ ಗಂಗಾಧರ್, ನಂಬಿಕೆ ಬರಲು ಏನು ಮಾಡಬೇಕು ದಾಮು ಎಂದವನ ಮೃದುವಾದ ಧ್ವನಿಗೆ ಅವಳ ಕಣ್ಣೀರು ಕ್ಷಣದಲ್ಲಿ ನಿಂತು ಮುಖದಲ್ಲಿನ ರಂಗು ಬದಲಾಗಿತ್ತು. ಮುದ್ದಾಗಿ ಕಾಣುತ್ತಿರುವವಳ ಹಣೆಗೆ ಮುತ್ತಿಟ್ಟು, ಆದಷ್ಟು ಬೇಗ ಮದುವೆಯಾಗಿ ಬಿಡೋಣ. ಇಲ್ಲ ಅಂದರೆ ನಿನ್ನಣ್ಣ ಅದ್ಯಾವ ಅರಮನೆಯಲ್ಲಿ ನಿನ್ನ ಬಂಧಿಸಿ ಬಿಡುತ್ತಾನೋ ಎಂದು ನಾಟಕೀಯವಾಗಿ ನುಡಿದವರ ಕೈ ರಟ್ಟೆಗೆ ಮೆಲ್ಲಗೆ ಬಡಿದು ನಕ್ಕರು. ಮೊದಲು ದಿನಕರಿಗೆ ಫೋನ್ ಮಾಡಿ ಅಲ್ಲಿಗೆ ಬರುವಂತೆ ಹೇಳಿದ ಇಬ್ಬರು ಕೂತು ತಮ್ಮ ಜೀವನದ ಬಗ್ಗೆ ದೀರ್ಘವಾದ ಚರ್ಚೆ ಮಾಡುತ್ತಿದ್ದರೆ, ಗಂಟೆಯ ಬಳಿಕ ಬಂದ ಅಪ್ಪನಲ್ಲಿ ದಾಮಿನಿಯೇ ಮೊದಲು ಎಲ್ಲ ವಿಷಯ ಹೇಳಿದಾಗ ಅವರಿಗೆ ಖುಷಿಯ ಜೊತೆ ಗಂಗಾಧರ್ ತನ್ನ ಮಗಳನ್ನು ಒಪ್ಪಿದನೇ ಎನ್ನುವ ಆಶ್ಚರ್ಯ ಕೂಡ ಆಗಿತ್ತು. ತುಂಬ ಹೊತ್ತಿನ ಮಾತುಕತೆಯ ಬಳಿಕ, ಸರ್, ಈಗಿನ ಪರಿಸ್ಥಿತಿಯಲ್ಲಿ ನನ್ನ ಮತ್ತು ದಾಮಿನಿಯ ಮದುವೆ ಸಾಧ್ಯವಿಲ್ಲ. ಒಮ್ಮೆ ರೆಸಾರ್ಟ್ ಕೆಲಸ ಮುಗಿದ ಬಳಿಕ ನಾವಿಬ್ಬರು ಮದುವೆಯಾಗುತ್ತೇವೆ. ಅಲ್ಲಿಯವರೆಗೆ ನನ್ನ ಹೆಂಡತಿಯ ಜವಾಬ್ದಾರಿ ನಿಮ್ಮದು ಎಂದವನ ಮಾತಿಗೆ ನಸುನಕ್ಕು ಸ್ವಲ್ಪ ಹೊತ್ತು ಏನೋ ಯೋಚಿಸಿ, ಗಂಗು, ನಿಮ್ಮಪ್ಪನಿಗೆ ಈಗಲೇ ವಿಷಯ ತಿಳಿಸಿ ನಾಳೆಯೇ ಇಲ್ಲಿಗೆ ಬರಲು ಹೇಳು. ನಾಳೆಯೇ ನಿಮ್ಮಿಬ್ಬರ ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡಲಿ. ಇಲ್ಲವೆಂದರೆ ಆ ನನ್ನ ಹುಚ್ಚು ಮಗ ತಂಗಿಯ ಬಾಳಲ್ಲಿ ಅದೇನು ಆಟ ಆಡ್ತಾನೋ ಗೊತ್ತಾಗಲ್ಲ. ಇತ್ತೀಚೆಗೆ ಯಾಕೋ ತೀರಾ ಹಠಮಾರಿ ಆಗುವುದರ ಜೊತೆ ರಾಜಕಾರಣಿಗಳ ಒಡನಾಟ ಬೇರೆ ಶುರು ಮಾಡಿಕೊಂಡಿದ್ದಾನೆ. ಈಗ ಒಮ್ಮೆ ನಿಮ್ಮಿಬ್ಬರ ರಿಜಿಸ್ಟರ್ ಮದುವೆ ಆಗಿ ಹೋದರೆ ಮುಂದೆ ಅವನಿಂದ ನಿಮಗೆ ಯಾವುದೇ ತೊಂದರೆಯಾಗಲ್ಲ. ಹಾಗೆಯೇ ನಿನ್ನ ಕನಸಿನ ರೆಸಾರ್ಟ್ ಜೀವ ತಾಳುವ ತನಕ ನಿಮ್ಮಿಬ್ಬರ ಕಾನೂನಾತ್ಮಕವಾದ ಮದುವೆ ನಮ್ಮ ನಾಲ್ವರನ್ನು ಬಿಟ್ಟು ಬೇರೆ ಯಾರಿಗೂ ತಿಳಿಯಬಾರದು ಎಂದ ದಿನಕರ್ ಮಾತು ಅವರಿಬ್ಬರಿಗೂ ಸರಿ ಎನಿಸಿತು. ಅಪ್ಪನಿಗೆ ಕರೆ ಮಾಡಿದ ಗಂಗಾಧರ್ ವಿಷಯ ತಿಳಿಸಿದಾಗ ತುಂಬ ಖುಷಿಪಟ್ಟವರು ಅವನ ಮದುವೆಗಾಗಿ ಹಗಲು ರಾತ್ರಿ ಚಡಪಡಿಸುವ ಮಡದಿಯಿಂದ ಈ ವಿಷಯ ಮುಚ್ಚಿಡುವುದು ಸರಿಯಾಗಿ ಕಾಣಲಿಲ್ಲ. ಹಾಗಾಗಿ ಮಗನ ಒಪ್ಪಿಗೆ ಪಡೆದೇ ಹೆಂಡತಿ ಜಾನಕಿಯನ್ನು ನಾಳೆ ತನ್ನ ಜೊತೆ ಕರೆದುಕೊಂಡು ಬರುತ್ತಿರುವುದಾಗಿ ಹೇಳಿದರು. ಮರುದಿನ ಸಾಕ್ಷಿಯಾಗಿ ಸುಕುಮಾರ್ ಹಾಗೂ ದಿನಕರ್ ಸಹಿಯನ್ನು ಪಡೆದ ರಿಜಿಸ್ಟರ್ ನವದಂಪತಿಗಳಿಬ್ಬರಿಗೂ ಶುಭಾಶಯ ಹೇಳಿದರೆ ನವದಂಪತಿಗಳು ಮೂವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಈ ಕತೆ ಇನ್ನೂ ಮುಂದುವರಿಯುವುದು. ಪ್ಲೀಸ್ ಫ್ರೆಂಡ್ಸ್, ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರಿಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.